ಶುಂಠಿ ಟೀ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕೊಡು ಆರಾಮಾಗಿ. ಥ್ಯಾಂಕ್ ಯು. ವಾವ್, ಈ ಅಡ್ಗೆನ ನಾನೇ ಮಾಡಿದ್ದು. ಯಮ್ಮಿ, ಮೈಂಡ್ ಬ್ಲೋಯಿಂಗ್. ಶೇರ್ ಮಾಡ್ಕೊಂಡು ತಿನ್ಬೇಕು ಆಯ್ತಾ? ಹಾ, ಓಕೆ. ತುಂಬಾ ಚೆನ್ನಾಗಿದೆ. ಇದು ನಾನ್ ಮಾಡೋದಕ್ಕಿಂತ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅಷ್ಟಕ್ಕೂ ಯಾರ್ ಮಗಳು ನಾನು? ನನ್ನ ಮಗಳು, ನನ್ ಮಗಳು, ನನ್ನ ಮಗಳು, ನನ್ ಮಗಳು, ನನ್ ಮಗಳು, ನಮ್ಮ ಮಗಳು, ನಮ್ ಮಗಳು, ನಮ್ಮ ಮಗಳು. ನಮ್ ಮಗಳು. ಎಲ್ರಿಗೂ ಶೇರ್ ಮಾಡ್ಕೊಂಡು ತಿನ್ಬೇಕು ಅಲ್ವಾ? ಅದಕ್ಕೆ ಹೋಗಿ ಎಲ್ರಿಗೂ ಕೊಟ್ಟು ಬರ್ತೀನಿ. ಐ ಆಮ್ ಸಾರಿ ಅನು. ಅದು ಪಾವನಿ ಎಲ್ರ ಮುಂದೆ ಕೇಳ್ಬಿಟ್ಲು. ನಾನೇನು ಹೇಳೋದಕ್ಕಾಗಲಿಲ್ಲ. ಗೊತ್ತಿದೆ. ಐನೋ ವನರಾಜ್ಗೆ ಇದು ಇಷ್ಟ ಆಗಲ್ಲ, ಆದರೆ ನಾನು ಪಾವನಿಗಿಲ್ಲ ಅಂತ ಹೇಗೆ ಹೇಳಿ? ನಿನ್ನ ಮಗಳು ಅವಳು. ಹೌದು, ಆದ್ರೆ ಪಾವ್ನಿ ಹಾಗೂ ಅದಿಕ್ ಒಂದೇ ಸೂರಿನಡಿ ಒಂದೇ ಮನೇಲಿದ್ರೆ ಮಿಸ್ಟರ್ ವನರಾಜ್ಗೆ ಮಾತ್ರ ಅಲ್ಲ, ನಮಗೂ ಟೆನ್ಷನ್ ಆಗುತ್ತೆ. ನೀನು ಹೇಳಿದ್ದು ಸರಿನಾ, ಐ ಅಗ್ರಿ. ಆದರೆ ಕೇವಲ ಇದೊಂದು ರೀಸನ್ ಇಟ್ಕೊಂಡು ಪಾವನಿನ ನಾವು ಹೋಗು ಅಂತ ಹೇಳೋದಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ನಿನ್ನ ಮಕ್ಕಳೇ ಇಷ್ಟು ದೊಡ್ಡ ಮನೆಯಲ್ಲಿ ನಿನ್ನ ಜೊತೆ ಇರೋದಕ್ಕಾಗಲಿಲ್ಲ ಅಂದಮೇಲೆ ಇಷ್ಟು ದೊಡ್ಡ ಮನೆ ಯಾಕೆ ಬೇಕು ನಮಗೆ? ಆ್ಯಂಡ್ ಮನೆಯಲ್ಲಿ ಅವರು ಒಬ್ಬರೇ ಇರಲ್ವಲ್ಲ. ನೀನಿದೆಯಾ, ನಾನಿದ್ದೀನಿ, ಅಣ್ಣ ಇದ್ದಾರೆ, ಅತ್ತಿಗೆ ಇದ್ದಾರೆ, ಸಾರಾ ಇದ್ದಾಳೆ. ಒಬ್ರಲ್ಲ ಒಬ್ರು ಮನೇಲಿ ಇದ್ದೇ ಇರ್ತಾರೆ. ಇಬ್ರು ಒಂಟಿಯಾಗಿರೋದಿಲ್ಲ, ಕಂಟ್ರೋಲ್ ಇದ್ದೇ ಇರುತ್ತೆ. ಇನ್ನೂ ಒಂದು ಯೋಚನೆ ಮಾಡು, ಅವರು ಮನೆ ಬಿಟ್ಟು ಕದ್ದು ಮುಚ್ಚಿ ಆಚೆ ಸಿಗೋದಕ್ಕಿಂತ ಮನೇಲೆ ಭೇಟಿ ಮಾಡಿದ್ರೆ ಒಳ್ಳೇದು ತಾನೆ. ನಮ್ಮ ಗೈಡೆನ್ಸ್ ಹಾಗೂ ನಮ್ಮ ಕಂಟ್ರೋಲ್ ಇರುತ್ತಲ್ಲ. ಬರ್ಕಾತ್ಗೆ ಏನಂದ್ರು ಅಂದ್ರ? ಸ್ವಲ್ಪ ಅಲ್ಲ, ತುಂಬಾನೇ. ಸ್ವೀಟಿ ತಲೆ ಒಳಗಡೆ ಏನ್ ಹಾಕ್ಬಿಟ್ಟಿದಾರೋ ಏನೋ. ನಿಮ್ಗೆ ಸ್ವೀಟಿ ಬಗ್ಗೆ ಗೊತ್ತಿದೆ ತಾನೆ. ನಾನು ಅವಳಿಗೆ ಏನೇ ಹೇಳಿ ಅದಕ್ಕೆ ಉಲ್ಟಾ ಅರ್ಥನೇ ತಗೋತಾಳೆ. ಯಾರಾದ್ರೂ ಹೊರಗಿನವರು ಅವಳನ್ನ ಸ್ವಲ್ಪ ಹೊಗಳಿದ್ರು ಪಟಾಪಟ್ ಅಂತ ಅವ್ರ ಕಡೆ ಆಗ್ಬಿಡ್ತಾಳೆ, ಅವ್ರ ಕಡೆ ತಿರುಗ್ಬಿಡ್ತಾಳೆ. ಈ ಹುಡುಗಿನ ನಾನು ಏನ್ ಮಾಡ್ಬೇಕೋ ನನಗೆ ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ಒಂದು ಕೆಲಸ ಮಾಡ್ಬೋದು. ನೀನೀಗ ಸ್ವಲ್ಪ ಸಮಾಧಾನ ಮಾಡ್ಕೊ ಪ್ಲೀಸ್. ನೋಡೋಣ. ಸ್ವಲ್ಪ ಟೀ ಸಿಗುತ್ತಾ ಪ್ಲೀಸ್? ಪ್ಲೀಸ್.